ಸ್ವಲ್ಪ ದಿನಗಳ ಕಾಲ ನಿಂತಿದ್ದ ಯುದ್ಧ ಮತ್ತೆ ಆರಂಭವಾಗಿದೆ. ಅಮೆರಿಕ ಇರಾನ್ ಮೇಲೆ ಆಕ್ರಮಣ ಮಾಡೋದಕ್ಕೆ ಶುರು ಮಾಡಿದೆ. ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ, ಜಗತ್ತಿನ ಕುತ್ತಿಗೆಯನ್ನ ಹಿಡಿದು ಬಿಟ್ಟಿದೆ. ಅಮೆರಿಕ ತನ್ನ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ಹರ್ಮುಜ್ ಜಲಸಂಧಿಯನ್ನ ಮತ್ತೆ ಬಂದ್ ಮಾಡಿದೆ. ಅಷ್ಟೇ ಅಲ್ಲ, ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ಇರಾನ್ ಕೂಡ ದಾಳಿ ಮಾಡ್ತಾ ಇದೆ. ಹೌದು, ಕೇವಲ ಒಂದೇ ಒಂದು ಕಿಡಿ ಇಡೀ ಮಧ್ಯಪ್ರಾಚ್ಯವನ್ನ ಸುಟ್ಟು ಬೂದಿ ಮಾಡುವ ಹಂತಕ್ಕೆ ತಂದು ನಿಲ್ಲಿಸಿದೆ. ಇಸ್ರೇಲ್, ಹಮಾಸ್, ರಷ್ಯಾ, ಉಕ್ರೇನ್ ಯುದ್ಧಗಳನ್ನ ಮೀರಿಸುವಂತಹ ಒಂದು ಮಹಾಪ್ರಳಯ ಈಗ ಶುರುವಾಗಿದೆ. ಅಮೆರಿಕ ಮತ್ತು ಇರಾನ್, ಜಗತ್ತಿನ ಎರಡು ಬದ್ಧ ವೈರಿಗಳು ಈಗ ಮುಖಾಮುಖಿಯಾಗಿವೆ. ಏನಾಗ್ತಿದೆ ಅಲ್ಲಿ? ಕುಡಿಯುವ ನೀರಿನ ಟ್ಯಾಂಕ್ಗಳ ಮೇಲೂ ಅಮೆರಿಕ ಯಾಕೆ ಬಾಂಬ್ ಹಾಕ್ತಿದೆ? ಜಗತ್ತಿನ ಕುತ್ತಿಗೆ ಹಿಂಡುವ ಇರಾನ್ನ ಆ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ಮೂರನೇ ಮಹಾಯುದ್ಧ ಶುರುವಾಯ್ತಾ? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ 8, 2026ರಂದು ಒಂದು ತಾತ್ಕಾಲಿಕ ಕದನ ವಿರಾಮ ಘೋಷಣೆಯಾಗಿತ್ತು. ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ರು. ಅಬ್ಬಾ, ಯುದ್ಧ ಮುಗೀತು, ಪ್ರಪಂಚ ಬದುಕುಳಿಯಿತು ಅಂದುಕೊಂಡಿದ್ರು. ಆದರೆ ಇದು ಸುನಾಮಿ ಬರುವ ಮುನ್ನ ಸಮುದ್ರದಲ್ಲಿ ಆವರಿಸುವ ಸ್ಮಶಾನ ಮೌನ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಶಾಂತಿ ಒಪ್ಪಂದದ ಮಾತುಕತೆಗಳು ನಡೀತಾನೆ ಇದ್ವು. ಕತಾರ್ ದೇಶದ ರಾಯಭಾರಿಗಳು ಇರಾನ್ ರಾಜಧಾನಿ ಟೆಹರಾನ್ಗೆ ಹೋಗಿ ಒಪ್ಪಂದಕ್ಕೆ ಪ್ರಯತ್ನ ಪಡ್ತಿದ್ರು. ಆದರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಇರಾನ್ನ ಈ ನಿಧಾನಗತಿಯ ಮಾತುಕತೆಗಳು ಇಷ್ಟ ಆಗಲಿಲ್ಲ. ಇರಾನ್ ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಿದೆ, ಮಾತುಕತೆ ಹೆಸರಿನಲ್ಲಿ ಟೈಮ್ ಪಾಸ್ ಮಾಡ್ತಿದೆ ಅಂತ ಟ್ರಂಪ್ ಗರಂ ಆದ್ರು. ಆ ಒಂದು ಕ್ಷಣ ಟ್ರಂಪ್ ಅವರ ಆ ಒಂದು ಕೋಪ ಎಲ್ಲವನ್ನ ಬದಲಿಸಿ ಬಿಡ್ತು. ಶಾಂತವಾಗಿದ್ದ ಅಗ್ನಿ ಪರ್ವತ ಮತ್ತೆ ಬ್ಲಾಸ್ಟ್ ಆಯಿತು. ಜೂನ್ 10 ಮತ್ತು ಜೂನ್ 11 ಹರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಒಂದು ಅತ್ಯಾಧುನಿಕ ಅಪಾಚೆ ಹೆಲಿಕಾಪ್ಟರ್ ಪತನವಾಯಿತು. ಟ್ರಂಪ್ ನೇರವಾಗಿ ಇರಾನ್ ಕಡೆ ಬೊಟ್ಟು ಮಾಡಿದ್ರು. ಇರಾನ್ ನಮ್ಮ ಹೆಲಿಕಾಪ್ಟರ್ ಹೊಡೆದುರುಳಿಸಿದೆ, ಇದಕ್ಕೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಗುಡುಗಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಶುರುವಾಯಿತು ನೋಡಿ ಅಸಲಿ ಆಟ. ಅಮೆರಿಕದ ಬರೋಬ್ಬರಿ 49 ಟೊಮಹಾಕ್ ಕ್ಷಿಪಣಿಗಳು ಇರಾನ್ನ ವಿವಿಧ ನಗರಗಳ ಮೇಲೆ ಬೆಂಕಿಯ ಮಳೆಯಂತೆ ಅಪ್ಪಳಿಸಿದ್ವು. ಇರಾನ್ನ ರಾಜಧಾನಿ ಟೆಹರಾನ್, ಬಂದರ್ ಅಬ್ಬಾಸ್, ಕರಾಜ್ ಸೇರಿದಂತೆ ಹಲವು ನಗರಗಳಲ್ಲಿ ಭೀಕರ ಸ್ಫೋಟಗಳು ಕೇಳಿಬಂದವು. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಅಧಿಕೃತವಾಗಿ ಒಂದು ಹೇಳಿಕೆ ಬಿಡುಗಡೆ ಮಾಡಿತು. ಇರಾನ್ನ ಕಮ್ಯುನಿಕೇಷನ್ ಸಿಸ್ಟಮ್, ರಾಡಾರ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಮೇಲೆ ನಾವು ನಿಖರವಾದ ದಾಳಿ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿತು. ಟ್ರಂಪ್ ಕೊಟ್ಟ ಆ ವಾರ್ನಿಂಗ್ ಎಂತದ್ದು ಗೊತ್ತಾ? ಒಂದು ವೇಳೆ ಇರಾನ್ ಯುದ್ಧ ನಿಲ್ಲಿಸುವ ನಮ್ಮ ಷರತ್ತುಗಳಿಗೆ ಒಪ್ಪದಿದ್ರೆ ಅವರ ಮೇಲೆ ಬಾಂಬ್ಗಳ ಮಳೆಯನ್ನೇ ಸುರಿಸುತ್ತೇವೆ ಅಂತ ನೇರವಾಗಿ ಎಚ್ಚರಿಕೆ ಕೊಟ್ಟರು. ಸ್ನೇಹಿತರೆ, ಅಮೆರಿಕ ಬಾಂಬ್ ಹಾಕಿದ್ರೆ ಇರಾನ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ರೊಚ್ಚಿಗೇಳುತ್ತೆ. ಕುವೈತ್ ಮತ್ತು ಬಹ್ರೇನ್ನಲ್ಲಿರುವ ಅಮೆರಿಕದ 18 ಪ್ರಮುಖ ಸೇನಾ ನೆಲೆಗಳ ಮೇಲೆ, ವಿಶೇಷವಾಗಿ ಅಲಿ ಮತ್ತು ಅಹಮದ್ ಏರ್ ಫೋರ್ಸ್ ನೆಲೆಗಳು ಹಾಗೂ ಶೇಖ್ ಇಸಾ ಏರ್ ಬೇಸ್ಗಳ ಮೇಲೆ ಇರಾನ್ 2 ಹಂತಗಳಲ್ಲಿ ಭೀಕರವಾಗಿ ವಾಪಸ್ ಅಟ್ಯಾಕ್ ಮಾಡಿತು. ಈ ದಾಳಿಯಿಂದ ಬೆಚ್ಚಿಬಿದ್ದ ಕುವೈತ್ ತಕ್ಷಣವೇ ತನ್ನ ವಾಯು ಮಾರ್ಗವನ್ನ ಬಂದ್ ಮಾಡಿತು. ವಿಮಾನಗಳು ದಾರಿ ಬದಲಾಯಿಸಿದ್ವು. ಬಹ್ರೇನ್ನಲ್ಲಂತೂ ಎಮರ್ಜೆನ್ಸಿ ಸೈರನ್ಗಳು ಮೊಳಗಲು ಶುರುವಾದವು. ಅಷ್ಟೇ ಅಲ್ಲ, ಇರಾನ್ನ ಕಮಾಂಡರ್ ಬ್ರಿಗೇಡಿಯರ್ ಜನರಲ್ ಮಜೀದ್ ಮೌಸಾವಿ ಒಂದು ಭಯಾನಕ ಎಚ್ಚರಿಕೆ ಕೊಟ್ಟರು. ಒಂದು ವೇಳೆ ನೀವು ನಮ್ಮ ಪವಿತ್ರ ಹರ್ಮುಜ್ ಜಲಸಂಧಿಯನ್ನ ಸುರಕ್ಷಿತಗೊಳಿಸಿದ್ರೆ ಇಡೀ ಪಶ್ಚಿಮ ಏಷ್ಯಾವನ್ನೇ ನಿಮಗಾಗಿ ನರಕವನ್ನಾಗಿ ಮಾಡ್ತೀವಿ ಅಂದ್ರು. ಯೋಚನೆ ಮಾಡಿ ಸ್ನೇಹಿತರೆ, ನರಕ ಇದು ಬರೀ ಬೆದರಿಕೆ ಅಲ್ಲ, ಇದು ಆಕ್ರೋಶದ ಕಟ್ಟ ಕಡೆಯ ಹಂತ. ಅಸಲಿ ಟ್ವಿಸ್ಟ್ ಶುರುವಾಗೋದೇ ಇಲ್ಲಿಂದ. ಇರಾನ್ ತನ್ನ ಅತಿದೊಡ್ಡ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿತು. ಜಗತ್ತಿನ 20% ತೈಲ ಸರಬರಾಜು ಆಗುವ ಅತ್ಯಂತ ಪ್ರಮುಖ ದಾರಿ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಸಂಪೂರ್ಣವಾಗಿ ಬಂದ್ ಮಾಡಿತು. ಕಮರ್ಷಿಯಲ್ ಹಡಗುಗಳಿರ್ಲಿ, ತೈಲ ಟ್ಯಾಂಕರ್ಗಳಿರ್ಲಿ, ಯಾರೇ ಬಂದರೂ ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡ್ತೀವಿ ಅಂತ ಆರ್ಡರ್ ಪಾಸ್ ಮಾಡ್ತು. ಹೌದು, ಕೇವಲ ಬೆದರಿಕೆ ಆಗ್ತಾ ಇದ್ದ ಇರಾನ್ ಈಗ ನೇರವಾಗಿ ಅಖಾಡಕ್ಕಿಳಿದಿದೆ. ಯಾರೇ ಬಂದರೂ ಸುಟ್ಟು ಭಸ್ಮ ಮಾಡ್ತೀವಿ ಅಂತ ಹರ್ಮುಜ್ ಜಲಸಂಧಿಯನ್ನೇ ಕ್ಲೋಸ್ ಮಾಡಿದೆ. ಬರೀ ಬಾಯಿ ಮಾತಲ್ಲ, ಈ ದಾರಿಯಲ್ಲಿ ಬಂದ 2 ಹಡಗುಗಳ ಮೇಲೆ ಇರಾನ್ನ ಕಮಾಂಡೋಗಳು ಆಲ್ರೆಡಿ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಆದರೆ ಇದಕ್ಕಿಂತ ದೊಡ್ಡ ಶಾಕ್ ಅಂದ್ರೆ ಅಮೆರಿಕ ಮಾಡಿದ್ದು. ಅಮೆರಿಕ ಕೇವಲ ಸೇನಾ ನೆಲೆಗಳ ಮೇಲಷ್ಟೇ ದಾಳಿ ಮಾಡಲಿಲ್ಲ. ಇರಾನ್ನ ಸಿರೀಕ್ ಪ್ರಾಂತ್ಯದ
ಬಮಾನಿ ಜಿಲ್ಲೆಯಲ್ಲಿದ್ದ 2 ಕುಡಿಯುವ ನೀರಿನ ಬೃಹತ್ ಜಲಾಶಯಗಳ ಮೇಲೆ ಬಾಂಬ್ ಹಾಕಿ ಧ್ವಂಸ ಮಾಡಿತು. ಹೌದು, ನೀವು ಕೇಳಿದ್ದು ನಿಜ. ಕೌಹೇಸ್ತಕ್ ನಗರದ ಮತ್ತು ಸುತ್ತಮುತ್ತಲಿನ 10 ಹಳ್ಳಿಗಳ ಸುಮಾರು 20,000 ಜನರಿಗೆ ಕುಡಿಯುವ ನೀರು ಒದಗಿಸ್ತಾ ಇದ್ದ ಆ ಟ್ಯಾಂಕ್ಗಳನ್ನು ಅಮೆರಿಕ ನಾಶ ಮಾಡಿತು. ಇರಾನ್ ಈಗಾಗಲೇ ಕಳೆದ 5 ವರ್ಷಗಳಿಂದ ಭೀಕರ ಬರಗಾಲವನ್ನು ಎದುರಿಸ್ತಾ ಇದೆ. 2025ರಲ್ಲೇ ಇರಾನ್ನ 19 ಪ್ರಮುಖ ಡ್ಯಾಂಗಳು ಖಾಲಿಯಾಗಿದ್ದವು. ಇಂತಹ ಪರಿಸ್ಥಿತಿಯಲ್ಲಿ ನೀರಿಗಾಗಿ ಪರದಾಡುತ್ತಿರುವ ಜನರಿಗೆ ಇದು ಅಕ್ಷರಶಃ ಮರಣ ಶಾಸನ. ಅಮೆರಿಕ ಸೆಂಟ್ರಲ್ ಕಮಾಂಡ್ ಮತ್ತೆ ಸೆಲ್ಫ್ ಡಿಫೆನ್ಸ್ ಸ್ಟ್ರೈಕ್ ಹೆಸರಿನಲ್ಲಿ ಇರಾನ್ನ ಬಂಡರ್ ಅಬ್ಬಾಸ್, ಸಿರಿಕ್, ಕೇಶ್ಮ ದ್ವೀಪ ಮತ್ತು ರಾಜಧಾನಿ ಟೆಹರಾನ್ನ ಪಶ್ಚಿಮ ಭಾಗಗಳ ಮೇಲೆ ಮುಂಜಾನೆ ಕ್ಷಿಪಣಿಗಳನ್ನು ಹಾರಿಸಿದೆ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಆಕಾಶದಲ್ಲೇ ಅಮೆರಿಕದ F-16 ಯುದ್ಧ ವಿಮಾನವೊಂದನ್ನು ಹೊಡೆದು ಹಿಂದಕ್ಕೋಡಿಸಿದೆ ಅನ್ನುವ ರಿಪೋರ್ಟ್ಗಳು ಕೂಡ ಬರ್ತಿವೆ. ಮತ್ತೊಂದೆಡೆ ವಿಶ್ವಸಂಸ್ಥೆಯಲ್ಲಿ ಇರಾನ್ ಪ್ರತಿನಿಧಿ, ನಾವು ಯಾವುದೇ ಬೆದರಿಕೆಗೆ ಬಗ್ಗಲ್ಲ, ನಮಗೆ ನಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ಬರುತ್ತೆ ಅಂತ ಗುಡುಗಿದ್ದಾರೆ. ಸ್ನೇಹಿತರೆ, ಈಗ ಸ್ವಲ್ಪ ಡೀಪ್ ಆಗಿ ಅನಾಲಿಸಿಸ್ ಮಾಡೋಣ. ಯಾಕೆ ಯುದ್ಧ ನಡೀತಾ ಇದೆ? ಯಾಕೆ ಕುಡಿಯುವ ನೀರಿನ ಮೇಲೆ ದಾಳಿ ಆಯಿತು? ಅಂತಾರಾಷ್ಟ್ರೀಯ ಮಾನವೀಯ ಕಾನೂನಿನ ಪ್ರಕಾರ ಕುಡಿಯುವ ನೀರು, ಆಸ್ಪತ್ರೆ, ನಾಗರಿಕ ಸೌಲಭ್ಯಗಳ ಮೇಲೆ ದಾಳಿ ಮಾಡುವುದು ಒಂದು ಯುದ್ಧ ಅಪರಾಧ. ಆದರೂ ಅಮೆರಿಕ ಯಾಕೆ ಈ ಕೆಲಸ ಮಾಡ್ತು? ಉತ್ತರ ಸಿಂಪಲ್. ಇರಾನ್ನ ಆತ್ಮಸ್ಥೈರ್ಯವನ್ನ ಕುಗ್ಗಿಸಲು, ಇರಾನ್ ಜನರನ್ನ ನೀರಿನ ಅಭಾವಕ್ಕೆ ತಳ್ಳಿ ಸರ್ಕಾರದ ವಿರುದ್ಧ ದಂಗೆ ಏಳುವಂತೆ ಮಾಡುವ ಒಂದು ಕರಾಳ ತಂತ್ರ ಇದಾಗಿರಬಹುದು. ಇನ್ನು ಹರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಬರೋಣ. ಜಗತ್ತಿನ ಕುತ್ತಿಗೆಯನ್ನ ಹಿಂಡುವ ಶಕ್ತಿ ಈ ದಾರಿಗಿದೆ. ತೈಲ ಬರೋದು ನಿಂತರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಈಗಾಗಲೇ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಬ್ಯಾರಲ್ಗೆ $95 ದಾಟಿದೆ. ಇದು ಹೀಗೆಯೇ ಮುಂದುವರೆದ್ರೆ ನಮ್ಮ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನೀವೇ ಊಹಿಸಿಕೊಳ್ಳಿ. ಇದು ಕೇವಲ ಅವರ ಯುದ್ಧವಲ್ಲ, ಇದರ ಬಿಸಿ ನೇರವಾಗಿ ನಿಮ್ಮ ಮನೆಗೂ ತಟ್ಟುತ್ತೆ. ಹಾಗಾದರೆ ಮುಂದೇನು? ಈ ಬೆಂಕಿ ಇಲ್ಲಿಗೆ ನಂದುತ್ತಾ? ಕಷ್ಟ ಸಾಧ್ಯ. ಅಮೆರಿಕ, ಯುರೋಪ್ ಸೇರಿದಂತೆ ಬರೋಬ್ಬರಿ 22 ದೇಶಗಳು ಒಗ್ಗೂಡಿ ಇರಾನ್ಗೆ ಕಟ್ಟು ಎಚ್ಚರಿಕೆ ನೀಡಿವೆ. ನಮ್ಮ ಮಣ್ಣಲ್ಲಿ ನೀವು ದಾಳಿ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ವಾರ್ನಿಂಗ್ ಕೊಟ್ಟಿವೆ. ಮತ್ತೊಂದೆಡೆ ಇರಾನ್ US ಜೊತೆಗಿನ ಒಪ್ಪಂದಕ್ಕೆ ತನ್ನ ಮಿತ್ರನಾದ ಲೆಬನಾನ್ನ ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವಿನ ಯುದ್ಧವು ನಿಲ್ಲಬೇಕು ಅಂತ ಷರತ್ತು ವಿಧಿಸಿದೆ. ಇದೆಲ್ಲವನ್ನ ನೋಡಿದ್ರೆ ವಿಶ್ವಸಂಸ್ಥೆ ಮುಖ್ಯಸ್ಥ ಆಂಟೋನಿಯೋ ಗುಟೆರಸ್ ಅವರು ಹೇಳಿದ ಹಾಗೆ ಇದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ತಿರುಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಇರಾನ್ ಏನಾದರೂ ತನ್ನ ಅಣ್ವಸ್ತ್ರಗಳನ್ನು ಬಳಸುವ ನಿರ್ಧಾರ ಮಾಡಿದ್ರೆ ಈ ಭೂಮಿಯ ಮೇಲೆ ಉಳಿಯುವುದು ಕೇವಲ ಬೂದಿ ಮಾತ್ರ. ಸ್ನೇಹಿತರೆ, ಯುದ್ಧ ಅನ್ನೋದು ಯಾವತ್ತೂ ಯಾರ ಭವಿಷ್ಯವನ್ನ ಕೂಡ ಉಜ್ವಲ ಮಾಡಿಲ್ಲ. ಒಂದ್ ಕಡೆ ಆಕಾಶದಿಂದ ಬೆಂಕಿಯ ಬಾಂಬ್ಗಳು ಸುರಿಯುತ್ತಿವೆ, ಇನ್ನೊಂದು ಕಡೆ ಬಾಯಾರಿದ ಗಂಟಲಿಗೆ ಕುಡಿಯುವ ನೀರಿಗೂ ತಾತ್ವಾರ ಬಂದಿದೆ. ಮರುಭೂಮಿಯ ಮಧ್ಯೆ ಈ ಅಧಿಕಾರದ ದಾಹ ಎಷ್ಟೋ ಅಮಾಯಕ ಜೀವಗಳನ್ನ ಬಲಿ ಪಡೆಯುತ್ತಿದೆ. ನಾವು ಇಡೀ ಪ್ರಾಂತ್ಯವನ್ನ ನರಕ ಮಾಡ್ತೀವಿ ಅನ್ನುವ ಇರಾನ್ನ ಆಕ್ರೋಶ, ನಾವು ನಿಮ್ಮನ್ನ ಸುಟ್ಟು ಬೂದಿ ಮಾಡ್ತೀವಿ ಅನ್ನುವ ಅಮೆರಿಕ ಅಧ್ಯಕ್ಷರ ಅಹಂಕಾರ, ಇವೆರಡರ ನಡುವೆ ಪ್ರತಿದಿನ ಭಯದಿಂದ ನಲುಗುತ್ತಿರೋದು ಸಾಮಾನ್ಯ ಜನ. ಇದು ಕೇವಲ ಯುದ್ಧದ ಆರಂಭವಷ್ಟೇ. ಮುಂದೆ ಈ ರಕ್ತ ಚರಿತ್ರೆ ಯಾವ ತಿರುವು ಪಡೆಯುತ್ತೆ ಅನ್ನೋದನ್ನ ನಾವೆಲ್ಲರೂ ಉಸಿರು ಬಿಗಿ ಹಿಡಿದು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.